ಹಾಯ್ ಹಲೋ ಫ್ರೆಂಡ್ಸ್. ಇವತ್ತು ಸಂಡೇ ಮಾರ್ನಿಂಗ್ ಲೇಟಾಗಿ ಎದ್ದಿದ್ದು. ಇವತ್ತು 8:30ಗೆ ಎದ್ದಿದ್ದು. ಹಂಗಾಗಿ ತಿಂಡಿ ಮಾಡೋಕ್ಕಾಗ್ತಾಯಿಲ್ಲ. ನಾನು ಏನು ತಿಂಡಿ ಮಾಡೋದು ಅಂತ ನನ್ನ ಹಸ್ಬೆಂಡ್ ಆಚೆ ಹೋಗಿದ್ರು, ತರಕಾರಿ ಕೇಳ್ತಾಯಿದ್ದೆ. ಏನು ಮಾಡಬೇಡ, ನಾನು ತಿಂಡಿ ತರ್ತಾಯಿದ್ದೀನಿ ಅಂತೇಳಿದರು. ಅವ್ರು ಆಲ್ರೆಡಿ ಸರ್ಪ್ರೈಸ್ ತಿಂಡಿ ತರ್ತಾಯಿದ್ರು. ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅವ್ರು ತಿಂಡಿ ಪಾರ್ಸಲ್ ತೊಗೊಂಬಂದರು. ನಮ್ಮ ಹಸ್ಬೆಂಡು ಮಗಳು ಹೋಗಿ ಇಬ್ಬರು ಹೋಗಿ ತೊಗೊಂಬಂದರು. ಓಪನ್ ಮಾಡ್ತಾಯಿದ್ದಾರೆ, ಏನಂತದೆ ಅಂತ ನಾನು ಓಪನ್ ಮಾಡಿ ವೀಡಿಯೋ ಮಾಡ್ತಾಯಿದ್ದೆ. ಅವ್ರು ಓಪನ್ ಮಾಡ್ತಾಯಿದ್ರು. ನನಗೆ ಮಸಾಲೆ ದೋಸೆ ಹೇಳಿದ್ದೆ, ಮಸಾಲೆ ದೋಸೆ ತೊಗೊಂಬಂದರೆ. ನನ್ನ ಮಕ್ಕಳಿಗೆ ರೈಸ್ ಬಾತ್ ಇಷ್ಟ, ಪಲಾವ್. ರೈಸ್ ಬಾತಲ್ಲಿ ಏನು ಇರಲ್ಲ, ಟೊಮ್ಟೊ ಬಾತಲ್ಲಿ ನನ್ನ ಮಗನಿಗೆ ಆ ತರಕಾರಿ ಇಲ್ಲದ್ದೆ ಅಂದರೆ ಅವ್ನಿಗೆ ತುಂಬ ಇಷ್ಟ. ತರಕಾರಿ ತಿನ್ನೋದೇ ಇಲ್ಲ ಈಗಿನ ಮಕ್ಕಳು, ಗೊತ್ತೇ ಅಲ್ವಾ ನಿಮಗೆ. ಹಾಗಾಗಿ ಫಸ್ಟ್ ಏನು ಓಪನ್ ಮಾಡ್ತಾಯಿದ್ದಾಳೆ ನನ್ನ ಮಗಳು, ದೋಸೆ. ನಾನು ದೋಸೆ ಹೇಳಿದ್ದೆ, ದೋಸೆ ತೊಗೊಂಬನ್ನಿ ಅಂತ. ನನಗೆ ದೋಸೆ ತೊಗೊಂಬಂದರೆ. ನಾನು ಮಸಾಲೆ ದೋಸೆ ಬೇಕು ನನಗೆ, ದೋಸೆ ತೊಗೊಂಬನ್ನಿ, ರೈಸ್ ಬಾತ್ ಬೇಡ ಅಂತ ಹೇಳಿದ್ದೆ. ರೈಸ್ ಬಾತ್ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಅಂತ. ನನ್ನ ಮಗಳಿಗೆ ಪಲಾವ್ ಹೇಳಿದ್ಲು ಅವಳು. ಪಲಾವ್ ತೊಗೊಂಬನ್ನಿ ಪಾಪ ಅಂತ ಪಲಾವ್ ತೊಗೊಂಬಂದರೆ. ಅದಕ್ಕೆ ಅವಳು ಓಪನ್ ಮಾಡ್ತಾಯಿದ್ದಾಳೆ. ನಾನೇ ಓಪನ್ ಮಾಡ್ತೀನಿ ಮಮ್ಮಿ, ನೀನು ವೀಡಿಯೋ ಮಾಡಿ ಅಂದ್ಲು. ಅದಕ್ಕೆ ಓಪನ್ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ತೊಗೊಂಬಂದಲ್ಲಿ ಕೂತಿದ್ದಾರೆ ಪಕ್ಕದಲ್ಲಿ. ನಾನು ಓಪನ್ ಮಾಡ್ತೀನಿ ಕೊಡು ಅಂತ ಕೇಳ್ತಿದ್ದಾರೆ. ಓಪನ್ ಮಾಡ್ತಿದ್ದಾರೆ ಅವರಂತ. ಯಾಕೋ ಅವಳಿಗೆ ಪಲಾವ್ ಇಷ್ಟ, ಅವಳದೇ ಬಂತು ಪಲಾವು. ಅವಳು ಪಲಾವ್ ಓಪನ್ ಮಾಡಿ ಇಟ್ಕೊಂಡ್ಳು. ನಮ್ಮ ಮಗನ ನಿಖಿಲ್ಗೆ ಟೊಮ್ಟೊ ಬಾತ್ ಇಷ್ಟ. ಅವನು ಟೊಮ್ಟೊ ಬಾತ್ ಹೇಳಿದ್ದ, ಅದಕ್ಕೆ ಟೊಮ್ಟೊ ಬಾತ್ ಅವನೇ ತೊಗೊಂಬಂದರೆ. ಯಾಕಂದ್ರೆ ತರಕಾರಿ ಏನಿರಲ್ಲ ಟೊಮ್ಟೊ ಬಾತಲ್ಲಿ ಅಂತ ಒಂದು ಐಡಿಯಾ. ಅದಕ್ಕೋಸ್ಕರ ಟೊಮ್ಟೊ ಬಾತ್ ಚಾಯ್ಸ್ ಮಾಡ್ತಾನೆ ಅವನು. ತರಕಾರಿ ಇಲ್ಲದ ಐಟಮ್ ಬೇಕು, ಅವ್ನು ತರಕಾರಿ ಅಂದರೆ ಆಗೋಲ್ಲ. ನನ್ನ ಮಗಳನ್ನ ಸ್ವಲ್ಪ ತರಕಾರಿ ತಿಂತಾಳೆ, ಅವ್ನು ತಿನ್ನೋದೇ ಇಲ್ಲ. ಈಗಿನ ಮಕ್ಕಳು ನೋಡಿದ್ರಲ್ಲ, ತರಕಾರಿ ತಿನ್ನೋಕ್ಕಂದ್ರೆ ಇಷ್ಟಪಡಲ್ಲ. ಅದಕ್ಕೆ ತೊಗೊಂಬಂದೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇದೆ ಫ್ರೆಂಡ್ಸ್. ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ನಾನು ತಿಂದ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿ ತಿಂದು 9:30 ಆಯಿತು. ಏನು ಮಾಡೋದು ಮಧ್ಯಾಹ್ನಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ಏನು ತಿಂಡಿ ಮಾಡೋದು ಅಂತ. ಏನು ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಅಂತ ಪ್ಲ್ಯಾನ್ ಮಾಡಬೇಕು. ಇವಾಗ ಸಾಂಬಾರು ಏನು ಮಾಡೋದು ಅಂತ. ಡೈಲಿ ಸಾಂಬಾರು ಮಾಡೋದು ಅದೇ ಅಲ್ವಾ. ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್.